हरि ओं प्रियबालाः सुप्रभातं सर्वेषां संस्कृतकक्ष्यां हार्दं स्वागतम्। प्रियबालाः, अद्यतनपाठस्य शिरोनाम परोपकारः पुण्याय इति। पुण्योपेक्षः अस्ति चेत् परोपकारः करणीयः। ನೀವು ಪುಣ್ಯವನ್ನು ಬಯಸ್ತೀರಿ ಅಂತಾದರೆ, ಅಪೇಕ್ಷೆ ಪಟ್ಟರೆ ನಾವು ಪರೋಪಕಾರವನ್ನು ಮಾಡಲೇಬೇಕು. ಪರೋಪಕಾರ ಏವ ಪುಣ್ಯಸ್ಯ ಪ್ರಥಮ ಸೋಪಾನಂ. ಪರೋಪಕಾರಂ ಪ್ರತಿಪಾದಯಿತುಂ ವಿಕ್ರಮ ಮಹಾರಾಜಸ್ಯ ಕಥಾ ಅಸ್ಮಿನ್ ಪಾಠೆ ಪ್ರದತ್ತ. ವಿದ್ಯಾರ್ಥಿಗಳೇ, ಪಾಠದ ಪಾಠವನ್ನು ಪ್ರಾರಂಭ ಮಾಡುವ ಮೊದಲು ಈ ಪಾಠದ ಹಿನ್ನೆಲೆಯನ್ನು ಒಮ್ಮೆ ನಾವು ಗಮನಿಸೋಣ. ಪಶ್ಯಂತು, ಇಯಂ ಕಥಾ ಎಸ್ ವೆಂಕಟರಮಣ ಶಾಸ್ತ್ರಿ ಮಹಾಭಾಗೇನ ಸಂಪಾದಿತಾತ್ ವಿಕ್ರಮಾರ್ಕಚರಿತಾತ್ ಸ್ವೀಕೃತ. ಇಯಂ ಕಥಾ, ಏಷಾ ಕಥಾ ಪರೋಪಕಾರಃ ಪುಣ್ಯಾಯ ಇತಿ. ಏಷಾ ಕಥಾ ಎಸ್ ವೆಂಕಟರಮಣ ಶಾಸ್ತ್ರಿ ಮಹಾಭಾಗೇನ, ಎಸ್ ಕರ್ಕಿ ವೆಂಕಟರಮಣ ಶಾಸ್ತ್ರಿ ಮಹೋದಯ ಸಂಪಾದಿತವಾನ್. ಈ ಕಥೆಯನ್ನು ವೆಂಕಟರಮಣ ಶಾಸ್ತ್ರಿ ಎನ್ನುವಂತಹ ಸಂಸ್ಕೃತ ವಿದ್ವಾಂಸರಿಂದ ಸಂಪಾದಿಸಲ್ಪಟ್ಟಂತಹ ಕತೆ. ಕಥಾ ಸಂಗ್ರಹದ ಹೆಸರು ವಿಕ್ರಮಾರ್ಕ ಚರಿತಾತ್ ಸ್ವೀಕೃತ. ವಿಕ್ರಮಾರ್ಕ ಚರಿತಂ ಇತಿ ಗ್ರಂಥಾತ್ ಸ್ವೀಕೃತಂ. ಅಸ್ಯ ಕಥಾ ಸಂಗ್ರಹಸ್ಯ ರಚನಾಕಾರ ವಿಷಯೇ ಸ್ಪಷ್ಟ ಅಭಿಪ್ರಾಯಃ ನಾಸ್ತಿ. ಈ ವಿಕ್ರಮಾರ್ಕ ಚರಿತ ಎನ್ನುವಂತಹ ಕೃತಿಯನ್ನು, ಕಥಾ ಸಂಗ್ರಹವನ್ನು ಯಾರು ರಚನೆ ಮಾಡಿದ್ದಾರೆ ಎನ್ನುವುದರ ಬಗ್ಗೆ ಸ್ಪಷ್ಟವಾದಂತಹ ಅಭಿಪ್ರಾಯ ಇನ್ನೂ ಕೂಡ ನಮಗೆ ವಿದ್ವಾಂಸರಲ್ಲಿ ಸಿಗ್ತಾ ಇಲ್ಲ. ಅಸ್ಯ 32 ಪುತ್ತಲಿಕಾಃ ಇತಿ ನಾಮಾಂತರಂ ಅಪಿ ಅಸ್ತಿ. ಈ ಕತೆಗೆ ವಿಕ್ರಮಾರ್ಕಚರಿತಂ ಎನ್ನುವಂತಹ ಹೆಸರು ಕೂಡ ಇದೆ. ಹಾಗೆ ಇನ್ನೊಂದು ಹೆಸರು ನಮಗೆ ಸಿಗ್ತದೆ, 32 ಪುತ್ತಲಿಕಾಃ. 30 30, 32 32. ಪುತ್ತಲಿಕಾಃ, ಪುತ್ತಲಿಕಾ ನಾಮ ಮೂರ್ತಿಗಳು, ಗೊಂಬೆ ಅಂತ ಅರ್ಥ. 32 ಗೊಂಬೆಗಳು ಎನ್ನುವಂತಹ ಮತ್ತೊಂದು ನಾಮಾಂತರಂ ಅಪಿ ಅಸ್ತಿ, ಮತ್ತೊಂದು ಹೆಸರು ಕೂಡ ಇದೆ ಅಂತೆ. ಪಶ್ಯಂತು, ರಾಜ ಭೋಜಃ ವಿಕ್ರಮಸ್ಯ ಸಿಂಹಾಸನಂ ಆರೋಢುಂ ಇಚ್ಛತಿ. ಭೋಜರಾಜಾಯ ಏಕಂ ಸುಂದರಂ ಸಿಂಹಾಸನಂ ಪ್ರಾಪ್ತವಾನ್. ರಾಜ ಭೋಜಃ ತತ್ ಸಿಂಹಾಸನಂ ಆರೋಢುಂ ಇಚ್ಛತಿ. ಭೋಜಃ ತತ್ ಸಿಂಹಾಸನಂ ಕಥಂ ಪ್ರಾಪ್ತವಾನ್ ಇತಿ ವಿಷಯೇ ಏಕಾ ಕಥಾ ಶ್ರೂಯತೆ. ಒಮ್ಮೆ ಭೋಜರಾಜ ವಿಕ್ರಮಾದಿತ್ಯನ ಆ ಸಿಂಹಾಸನಂ, ಒಂದು ಭವ್ಯವಾದ ಸುಂದರವಾದ ಒಂದು ಸಿಂಹಾಸನವನ್ನು ಏರಲು, ಅದರ ಮೇಲೆ ಹತ್ತಿ ಕುಳಿತುಕೊಳ್ಳಲಿಕ್ಕೆ ಇಚ್ಛಿಸ್ತಾನಂತೆ. ಆ ಭೋಜರಾಜನು ಆ ಸಿಂಹಾಸನವನ್ನು ಪಡೆದುಕೊಂಡಿರುವಂತಹ ಬಗ್ಗೆ ಒಂದು ಸುಂದರವಾದ ಜನಮಾನಸದಲ್ಲಿ ಒಂದು ಕಥೆ ಇದೆ. ಆ ಕಥೆ ಹೇಗಿದೆ ವಿದ್ಯಾರ್ಥಿಗಳೇ? ಒಮ್ಮೆ ಭೋಜರಾಜ ಪ್ರಜೆಗಳನ್ನು, ತನ್ನ ರಾಜ್ಯವನ್ನು ಚೆನ್ನಾಗಿ ಆಳ್ತಾ ಇದ್ದಂತಹ ಸಮಯ, ಒಂದು ದಿನ ರಾಜ ಭೋಜನು ಪ್ರಜೆಗಳ ಕಷ್ಟ ಸುಖವನ್ನು ಸ್ವತಃ ನಾನು ಕಣ್ಣಾರೆ ಕಂಡು ಪರೀಕ್ಷಿಸಬೇಕು, ಪ್ರಜೆಗಳು ಸುಖಿಗಳಾಗಿದ್ದಾರೋ ಅಂತ ಹೇಳಿ ಒಂದು ನಿರ್ಧಾರ ಮಾಡಿ ತನ್ನ ವೇಷವನ್ನು ಬದಲಿಸಿಕೊಂಡು ತನ್ನ ರಾಜ್ಯದಲ್ಲಿ ಪ್ರಜೆಗಳನ್ನು ಕಾಣಲು ಹೊರಡ್ತಾನೆ. ಪ್ರಜೆಗಳು ಏನು ಮಾಡ್ತಾ ಇದ್ದಾರೆ, ಹೇಗಿದ್ದಾರೆ ಅಂತ ಹೇಳಿ ನೋಡಲಿಕ್ಕೆ ಹೋಗ್ತಾನೆ. ಹೀಗೆ ತಿರುಗಾಡ್ತಾ ಒಂದು ತೋಟಕ್ಕೆ ಬರ್ತಾನೆ. ಒಬ್ಬ ರೈತ ಬೆಳೆಸಿದಂತಹ ತೋಟಕ್ಕೆ ಪ್ರವೇಶ ಮಾಡ್ತಾನೆ. ಆ ತೋಟದಲ್ಲಿ ಬಗೆ ಬಗೆಯ ಹಣ್ಣು ಹಂಪಲುಗಳು ಅಲ್ಲಿ ಇದ್ದವು. ಚೆನ್ನಾಗಿ ಬೆಳೆಸಿದ್ದ ಆ ತೋಟದ ಮಾಲೀಕ
ಹಾಗೆ ಆ ತೋಟದಲ್ಲೇ ಒಬ್ಬ ರೈತ ಕೂಡ ಅಲ್ಲೇ ಇರ್ತಾನೆ. ಆ ಹೊಲದ ಯಜಮಾನ ಏನಿದ್ದಾನೋ ಅಲ್ಲೇ ತೋಟದ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ಅವ ಕೂತ್ಕೊಂಡಿರ್ತಾನೆ. ತನ್ನ ತೋಟವನ್ನು ಕಾಪಾಡಲಿಕ್ಕೆ, ರಕ್ಷಣೆ ಮಾಡಲಿಕ್ಕೆ ಕಾಯ್ತಾ ಇರ್ತಾನೆ. ಬಂದಂತಹ ದಾರಿಹೋಕನನ್ನು ಕಂಡು ಅವ ಭೋಜರಾಜ ಅಂತ ಹೇಳಿ ಅವನಿಗೆ ಗುರುತು ಸಿಗದೆ ಯಾರೋ ಪ್ರಯಾಣ ಮಾಡ್ತಾ ಇದ್ದಾನೆ. ಪ್ರಯಾಣ ಮಾಡಿದಂತಹ ವ್ಯಕ್ತಿ ತುಂಬ ಆಯಾಸಗೊಂಡಿರುವ ಕಾರಣ ಆ ವ್ಯಕ್ತಿಯನ್ನು, ಭೋಜರಾಜನನ್ನು ಅಲ್ಲಿ ನಿಲ್ಲಿಸಿ ಕರೆದು, ಅಲ್ಲೇ ತೋಟದಲ್ಲಿದ್ದಂತಹ ಹಣ್ಣುಗಳನ್ನು ನೀನು ತಿಂದು ಆಯಾಸವನ್ನು ನೀನು ಪರಿಹರಿಸಿಕೊಂಡು ಮತ್ತೆ ಮುಂದೆ ಹೋಗು ಅಂತ ಹೇಳಿ ಆ ತೋಟದ ಯಜಮಾನ, ಆ ರೈತ ಭೋಜರಾಜನಿಗೆ ಹೇಳ್ತಾನೆ. ಭೋಜರಾಜನಿಗೂ ಕೂಡ ದಣಿವಾಗಿತ್ತು, ಹಸಿವಾಗ್ತಾ ಇತ್ತು. ಅಲ್ಲಿದ್ದಂತಹ ಹಣ್ಣುಗಳನ್ನು ಕಿತ್ತುಕೊಳ್ಳಲು ಅವ ಪ್ರಾರಂಭಿಸ್ತಾನೆ. ಹಣ್ಣುಗಳನ್ನು ತಿನ್ನಲಿಕ್ಕೆ ಹಣ್ಣುಗಳು ಕಿತ್ತುಕೊಳ್ಳಬೇಕು ಅಂತ ಹೋದಾಗ ಆ ರೈತ ರಾಜನಿಗೆ ಬೈಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾರು ನಿಮಗೆ ಅನುಮತಿ ಕೊಟ್ಟರು ಈ ಹಣ್ಣುಗಳನ್ನು ಕಿತ್ತುಕೊಳ್ಳಲು ಅಂತ ಹೇಳಿ, ಕಳ್ಳ ಅಂತ ಹೇಳಿ ಗದರಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ರಾಜನಿಗೆ ಆಶ್ಚರ್ಯ ಆಯಿತು. ಅರೆ, ರೈತನೇ ಆಯಾಸವನ್ನು ನೀಗಿಸಬೇಕು ಅಂತ ಹೇಳಿ ಹಣ್ಣುಗಳನ್ನು ಕೀಳಲಿಕ್ಕೆ ಅವನೇ ಸೂಚನೆ ಕೊಟ್ಟದ್ದು. ಈಗ ನನಗೆ ಗದರಿಸ್ತಾ ಇದ್ದಾನೆ, ಜೋರು ಮಾಡ್ತಾ ಇದ್ದಾನೆ ಅಂತ ಹೇಳಿ ಒಮ್ಮೆ ಅವನಿಗೆ ಆಶ್ಚರ್ಯ ಆಯಿತು ರಾಜನಿಗೆ. ಸರಿ, ನಿನ್ನ ಹಣ್ಣು ಬೇಡ ಅಂತ ಹೇಳಿ ರಾಜ ಅಲ್ಲಿಂದ ಮುಂದೆ ಹೊರಡುವಾಗ ಮತ್ತೆ ರೈತ ಕೆಳಗೆ ಇಳಿದು ಬರ್ತಾನೆ. ರಾಜನನ್ನು ಕುರಿತು, ಯಾಕೆ ಹಾಗೆ ಹಣ್ಣನ್ನು ಸ್ವೀಕರಿಸದೆ ನೀನು ಹೋಗ್ತಾ ಇದ್ದೀಯಾ? ಹಣ್ಣನ್ನು ಕಿತ್ತು ತಿಂದು ಎಷ್ಟು ಬೇಕೋ ಅಷ್ಟು ಹಣ್ಣನ್ನು ನೀನು ಮತ್ತೆ ಹಿಡ್ಕೊಂಡು ಹೋಗು, ನಿನ್ನ ದಣಿವು ನೀಗಿಸಿಕೊಳ್ಳು ಅಂತ ಮತ್ತೆ ಹೇಳ್ತಾನೆ ರೈತ. ರಾಜ ಮತ್ತೆ ಆ ವಿನಮ್ರತೆಯಿಂದ ಹೇಳಿದ ಕಾರಣ ಆ ರೈತ ಮತ್ತೆ ಹಣ್ಣುಗಳನ್ನು ಕೀಳಲಿಕ್ಕೆ ಹೋದಾಗ ಮತ್ತೆ ಆ ರೈತ ಆ ಎತ್ತರದ ಪ್ರದೇಶದಲ್ಲಿ ಹೋಗಿ ಕೂತ್ಕೊಂಡು ಬೈಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾಕೆ ಕೀಳ್ತಾ ಇದೆಯಾ, ಯಾರು ನಿಂಗೆ ಅಪ್ಪಣೆ ಕೊಟ್ಟರು ಅಂಥೇಳಿ. ಹೀಗೆ 5-6 ಬಾರಿ ಈ ರೀತಿಯೇ ಪುನರಾವರ್ತನೆ ಆಗ್ತದೆ. ರಾಜನಿಗೆ ಆಶ್ಚರ್ಯ ಆಗ್ತದೆ. ಏನಪ್ಪ, ಆ ರಾಜ ಯೋಚನೆ ಮಾಡ್ತಾನೆ. ಆ ಎತ್ತರದ ಸ್ಥಳದಲ್ಲಿ ಕೂತ್ಕೊಂಡಾಗ ಬಹಳ ಸಭ್ಯತೆಯಿಂದ ವರ್ತನೆ ಮಾಡ್ತಾನೆ. ಆ ಸ್ಥಳದಿಂದ ಕೆಳಗೆ ಇಳಿದು ಬಂದ ನಂತರ ಬೈಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಲ್ಲಿ ಏನೋ ಒಂದು ಸ್ಥಳದಲ್ಲಿ ಮಹಿಮೆ ಇದೆ, ವಿಶೇಷತೆ ಇದೆ ಅಂತ ಹೇಳಿ ಭಾವಿಸಿಕೊಂಡು ರಾಜ ಕೂಡಲೇ ತನ್ನ ಸೇವಕರನ್ನು ಕರೆಸಿಕೊಂಡು ಆ ರೈತ ಕೂತ್ಕೊಂಡಂತಹ ಆ ಎತ್ತರದ ಪ್ರದೇಶವನ್ನು ಅಗಿಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಏನೋ ಅಲ್ಲಿ ಸ್ಥಳದಲ್ಲಿ ಮಹಿಮೆ ಇರಬಹುದು ಅಂಥೇಳಿ. ಹೀಗೆ ಅಗಿತಾ ಇರುವಾಗ ಒಂದು ಹೊಳೆಯುವಂತಹ ರತ್ನ ಖಚಿತವಾದಂತಹ ಒಂದು ದಿವ್ಯವಾದಂತಹ ಒಂದು ಸಿಂಹಾಸನವೊಂದು ಭೂಮಿಯ ಒಳಗೆ ಸಿಗ್ತದೆ. ರಾಜ ಆಶ್ಚರ್ಯಗೊಳ್ತಾನೆ. ಭೂಮಿಯ ಒಳಗೆ ಸಿಕ್ಕಂತಹ ಅಮೂಲ್ಯವಾದ ಯಾವುದೇ ವಸ್ತುವಾಗಲಿ ಅದು ರಾಜನಿಗೆ ಸೇರಬೇಕು, ಸರ್ಕಾರಕ್ಕೆ ಸೇರಬೇಕು ಅಂತ ಒಂದು ನಿಯಮ ಅಂತ ಹೇಳಿ, ಇದು ನನಗೆ ಸೇರಬೇಕಾದಂಥದ್ದು ಸಿಂಹಾಸನ ಅಂತ ತನ್ನ ಆಸ್ಥಾನಕ್ಕೆ ಅದನ್ನು ತೆಗೆದುಕೊಂಡು ಹೋಗ್ತಾನೆ ಭೋಜರಾಜ. ಮುಂದೇನಾಯಿತು ನೋಡಿ. ಯದಾ ರಾಜ ಭೋಜಃ ವಿಕ್ರಮಸ್ಯ ಸಿಂಹಾಸನಂ ಆರೋಢುಂ ಇಚ್ಛತಿ ತದಾ ಸಿಂಹಾಸನಂ ವಹಂತ್ಯಃ 32 ಪುತ್ತಲಿಕಾಃ ಏಕೈಕಶಃ ವಿಕ್ರಮಸ್ಯ ಸದ್ಗುಣಾನ್ ಪ್ರತ್ಯೇಕ ಕಥಾರೂಪೇಣ ವರ್ಣಯಿತ್ವ. ಸಿಂಹಾಸನವನ್ನು ಏರಲಿಕ್ಕೆ ಭೋಜರಾಜ ತೆರಳ್ತಾನೆ. ಸಿಕ್ಕಂತಹ ಸಿಂಹಾಸನವನ್ನು ತನ್ನ ಅರಮನೆಗೆ ತಂದಿಟ್ಟುಕೊಳ್ತಾನೆ. ಅದನ್ನು ಏರಬೇಕು, ಹತ್ತಿ ಕೂತ್ಕೊಳ್ಬೇಕು ಅಂತ ಹೇಳಿ ಹೋದಾಗ ತದಾ ಸಿಂಹಾಸನಂ ವಹಂತ್ಯಃ 32 ಪುತ್ತಲಿಕಾಃ. ಆ ಸಿಂಹಾಸನ ಹೇಗುಂಟು ಅಂತ ಹೇಳಿದರೆ, ಪ್ರತಿ ಮೆಟ್ಟಿಲಿನಲ್ಲಿ 2 ಗೊಂಬೆಗಳು ಆ ಸಿಂಹಾಸನವನ್ನು ಹೊತ್ತುಕೊಂಡ ರೀತಿಯಲ್ಲಿ ಮೂರ್ತಿಗಳಿವೆ. 32 32 ಪುತ್ತಲಿಕಾಃ. ಹೇಗುಂಟು ಹೇಳಿದರೆ, ಸಿಂಹಾಸನಂ ವಹಂತ್ಯಃ, ವಹಂತ್ಯೌ ವಹಂತ್ಯಃ. ಆ ಗೊಂಬೆಗಳೇ ಸಿಂಹಾಸನವನ್ನು ಎತ್ತಿರುವ ರೀತಿಯಲ್ಲಿ ಆ ಸಿಂಹಾಸನ ಇದೆ ಅಂತೆ. ಆ 32 ಗೊಂಬೆಗಳು ಏಕೈಕಶಃ, ಒಂದೊಂದೇ ಗೊಂಬೆಗಳು ವಿಕ್ರಮಸ್ಯ ಸದ್ಗುಣಾನ್ ಪ್ರತ್ಯೇಕ ಕಥಾರೂಪೇಣ ವರ್ಣಯಿತ್ವ. ಇವ ಭೋಜರಾಜ ಸಿಂಹಾಸನವನ್ನು ಹತ್ತಿ ಕೂತ್ಕೊಳ್ಳುವಾಗ ಏಕೈಕಶಃ ಒಂದೊಂದೇ ಗೊಂಬೆಗಳು ಮಾತನಾಡಲಿಕ್ಕೆ ಪ್ರಾರಂಭ ಆಗ್ತದೆ. ವಿಕ್ರಮಾದಿತ್ಯನ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತದೆ. ಒಂದೊಂದು ಗೊಂಬೆಗಳು ಒಂದೊಂದು ಕಥೆಯನ್ನು ಹೇಳ್ತದೆ. ಎಲ್ಲ ಸದ್ಗುಣಗಳು
ನಿನ್ನಲ್ಲಿ ಉಂಟೋ. ವಿಕ್ರಮಾದಿತ್ಯನ ಸದ್ಗುಣಗಳನ್ನು ಆ ಗೊಂಬೆಗಳು, ಒಂದೊಂದು ಗೊಂಬೆಗಳು ವರ್ಣನೆ ಮಾಡುತ್ತದೆ. ಏವಂ ವಿಧಾಃ ಸದ್ಗುಣಾಃ ತ್ವಯಿ ವಿದ್ಯಂತೆ ತರ್ಹಿ ಅಸ್ಮಿನ್ ಸಿಂಹಾಸನೆ ಉಪವಿಶ ಇತಿ ಕಥಯಂತಿ. ಒಂದೊಂದು ಗೊಂಬೆಗಳು ಒಂದೊಂದು ಗೊಂಬೆ ಒಂದೊಂದು ಕಥೆಯನ್ನು ಹೇಳಿದ ನಂತರ ಏವಂ ವಿಧಾಃ ಸದ್ಗುಣಾಃ, ವಿಕ್ರಮಾದಿತ್ಯ ಆ ರಾಜನಲ್ಲಿದ್ದಂತಹ ಸದ್ಗುಣಗಳು ತ್ವಯಿ ವಿದ್ಯಂತೆ, ಒಂದು ವೇಳೆ ನಿನ್ನಲ್ಲಿ ಇದ್ದರೆ, ಆ ಗುಣಗಳಿದ್ದರೆ, ತರ್ಹಿ ಅಸ್ಮಿನ್ ಸಿಂಹಾಸನೆ ಉಪವಿಶ ಇತಿ ಕಥಯಂತಿ, ಆ ಯೋಗ್ಯತೆ, ವಿಕ್ರಮಾದಿತ್ಯನ ಯೋಗ್ಯತೆ ನಿನಗಿದ್ದರೆ ನೀನು ಈ ಸಿಂಹಾಸನಸ್ಯ ಉಪರಿ ಉಪವಿಶ, ನೀನು ಕೂತ್ಕೊಳ್ಬೋದು ಅಂತ ಹೇಳಿ ಆ ಗೊಂಬೆ ಹೇಳ್ತಾ ಇತ್ತು. 32 ಕಥೆಗಳನ್ನು ಆ ಗೊಂಬೆಗಳು ಹೇಳ್ತಾ ಇತ್ತು. ವಿಕ್ರಮಾದಿತ್ಯನ 32 ಗುಣಗಳ ವರ್ಣನೆಯನ್ನು ಆ ಗೊಂಬೆಗಳು ಮಾಡ್ತಾ ಇತ್ತು. ತತ್ ಶ್ರುತ್ವಾ ಭೋಜಃ ತೂಷ್ಣೀಂ ತಿಷ್ಠತಿ. ಹೀಗೆ ಒಂದೊಂದು ಕಥೆಯನ್ನು ಹೇಳಿದ ನಂತರ ಆ ಗುಣ ನನ್ನಲ್ಲಿ ಉಂಟು ಅಂತ ಹೇಳಿ ಭೋಜರಾಜ ತತ್ ಶ್ರುತ್ವ, ಕಥಾಂ ಶ್ರುತ್ವ, ಆ ಕಥೆಯನ್ನು ಕೇಳಿ ಭೋಜಃ ತೂಷ್ಣೀಂ ತಿಷ್ಠತಿ, ಒಂದು ಕ್ಷಣಕಾಲ ಭೋಜ ತೂಷ್ಣೀಂ, ಮೌನ, ತೂಷ್ಣಿ ಹೇಳಿದರೆ ಮೌನವಾಗಿ ನಿಲ್ತಾ ಇದ್ದ. ನನ್ನಲ್ಲಿ ಆ ಗುಣಗಳು ಇಲ್ಲ ಅಂತ ಅವ ಭಾವಿಸಿದರೆ ಆ ಗುಣಗಳನ್ನು ಸಂಪಾದಿಸಿಕೊಂಡು ಮತ್ತೆ ನಾನು ಬರ್ತೇನೆ ಅಂತ ಹೇಳಿ ತೆರಳಿ ಮತ್ತೆ ಅವ ಬಂದು ಒಂದೊಂದೇ ಮೆಟ್ಟಿಲನ್ನು ಹತ್ತಿ ಹೋಗ್ತಾ ಇದ್ದ. ತಾಸು 32 ಕಥಾಸು ಇಯಂ ಕಥಾ ಅನ್ಯತಮ. ತಸ್ಯಾಂ ತಯೋ ತಾಸು ಕಥಾಸು, ಆ 32 ಕಥೆಗಳಲ್ಲಿ ಇಯಂ ಕಥಾ, ಏಷಾ ಕಥಾ ಪರೋಪಕಾರ ಪುಣ್ಯಾಯ ಇತಿ ಕಥಾ ಅನ್ಯತಮ, ಇದು ಕೂಡ ಒಂದು ಕತೆ, ಗೊಂಬೆ ಹೇಳಿದಂಥ ಒಂದು ಕತೆ, ಸುಂದರವಾದಂಥ ಒಂದು ಕತೆ ನಿಮಗೆ 9ನೇ ತರಗತಿಯಲ್ಲಿ ಕೊಟ್ಟಿದ್ದಾರೆ ಮಕ್ಕಳ. ಇದಾನಿಂ ಪಾಠಸ್ಯ ಪ್ರಾರಂಭಂ ಕುರ್ಮಃ. ಪಶ್ಯಂತು, ಪಾಠ ಮಾಡುವಾಗ ಕ್ಲಿಷ್ಟ ಪದದ ಅರ್ಥ ಏನಾದರೂ ನಾನು ಹೇಳಿದರೆ ಅದನ್ನು ನೀವು ಬರ್ಕೊಳ್ಳುವ ಅಭ್ಯಾಸ ಕೂಡ ಮಾಡಬೇಕು ವಿದ್ಯಾರ್ಥಿಗಳೇ. ಪಶ್ಯಂತು, ಜಾತು ಕಶ್ಚಿತ್ ಬ್ರಾಹ್ಮಣಃ ಪತ್ನ್ಯಾ ಸಹ ನದೀಂ ಉತ್ತಿತೀರ್ಷುಃ ನದೀಂ ಅವಗಾಹ್ಯ ಮಹಾಪೂರಣೇ ನೀಯಮಾನೋ ಹಾಹಾಕಾರಂ ಕುರ್ವನ್ ನದೀತಟೆ ಪುರಾಣಶ್ರವಣತತ್ಪರಾನ್ ಮಹಾಜನಾನ್ ಉದ್ದೇಶ್ಯ ಏವಂ ಅವದತ್. ಏಕದಾ ಜಾತು ಕಶ್ಚಿತ್ ಬ್ರಾಹ್ಮಣಃ, ಜಾತು ನಾಮ ಏಕದಾ, ಒಮ್ಮೆ ಅಂತ ಹೇಳಿ ಬರ್ಕೊಳ್ಳಿ. ಜಾತು ಹೇಳಿದರೆ ಒಮ್ಮೆ, ಏಕದಾ ಕಶ್ಚಿತ್ ಬ್ರಾಹ್ಮಣಃ, ಕೋಪಿ ಬ್ರಾಹ್ಮಣಃ ಪತ್ನಿಯಾ ಸಹ, ಸ್ವಪತ್ನಿಯಾ ಸಹ, ಸಭಾರ್ಯಯಾ ಸಹ ನದೀಂ ಉತ್ತಿತೀರ್ಷುಃ ಅಭವತ್. ತರಣಂ ಕೃತ್ವಾ ನದ್ಯಾಃ ಅಪರಂ ತೀರಂ ಗಂತುಂ ಇಚ್ಛತಿ. ಒಬ್ಬ ಬ್ರಾಹ್ಮಣ ಪತ್ನಿಯ ಸಹ, ಹೆಂಡತಿಯ ಜೊತೆಗೆ, ಪತ್ನ್ಯಾ ಈಕಾರ ಅಂತ ಸ್ತ್ರೀಲಿಂಗ ಶಬ್ದ, ಪತ್ನ್ಯಾ ಪತ್ನಿಭ್ಯಾಂ ಪತ್ನಿಭಿಃ, ಸಹ ಅಂತ ಹೇಳಿದರೆ ಜೊತೆಗೆ, ಸಹ ಸಾರ್ಧಂ ಸಾಕಂ ಕಲ್ತಿದ್ದೀರ ನೀವು. ಸಹ ಸಾರ್ಧ ಸಾಕಂ ಈ ಅವ್ಯಯ ಬಂದಾಗ ಅದಕ್ಕೆ ಸಂಬಂಧಪಟ್ಟ ಪದ ತೃತೀಯ ವಿಭಕ್ತಿಯಲ್ಲಿರಬೇಕು. ಪತ್ನಿಯ ಸಹ, ಹೆಂಡತಿಯ ಜೊತೆಗೆ, ಈ ರೀತಿ. ಆ ಬ್ರಾಹ್ಮಣ ಹೆಂಡತಿಯ ಜೊತೆಗೆ ಎಲ್ಲಿ ಹೋಗ್ತಾನೆ? ನದೀಂ ಉತ್ತಿತೀರ್ಷುಃ, ಎಲ್ಲಿಯೋ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ನದಿ ಸಿಗ್ತದೆ, ನದಿಯನ್ನು ದಾಟಬೇಕು. ಉತ್ತಿತೀರ್ಷುಃ, ಉತ್ತಿತೀರ್ಷುಃ ಅಂತ ಹೇಳಿದರೆ ಉತ್ತರಣಂ ಕರ್ತುಂ, ಮುಂದೆ ದಾಟಲು ಬಯಸಿದವನಾಗಿ ನದಿಯನ್ನು ದಾಟಿ ಮುಂದೆ ಹೋಗಬೇಕು ಅಂತ ಹೇಳಿ ಬಯಸಿ ನದೀಂ ಅವಗಾಹ್ಯ, ನದೀಂ ಅವಗಾಹ್ಯ, ಅನಂತರಂ ನದೀಂ ಅವಗಾಹತೆ, ನದಿಗೆ ಇಳಿತಾನೆ. ಅವಗಾಹ್ಯ ಅಂತ ಹೇಳಿದರೆ ಇಳಿದು, ಅವಗಾಹತೆ ಇಳಿಯುತ್ತಾನೆ, ಅವಗಾಹ್ಯ ಲೆಪ್ಪ ಪ್ರತ್ಯಯ ಇಳಿದು, ನದೀಂ ಅವತೀರ್ಯ ತರಣಂ ಕರೋತಿ, ನದಿಯನ್ನು ದಾಟಿ ಮುಂದೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆಗೇನಾಯಿತು? ಮಹಾಪೂರಣೆ ನೀಯಮಾನೋ ಹಾಹಾಕಾರಂ ಕುರುವನ್, ಕಿಂತು ನದ್ಯಾಹ ಜಲೆ ಅವಗಾಹ್ಯ, ನದಿಯ ನೀರಿನಲ್ಲಿ ಅವ ಮುಳುಗಿ, ಮಹಾಪೂರಣೆ ನೀಯಮಾನಃ, ಮಹಾಪ್ರವಾಹೆ, ಮಹಾಪೂರಣಂ, ಪೂರಣ ಅಂತ ಹೇಳಿದರೆ ಪ್ರವಾಹ, ಮಹಾಪ್ರವಾಹೆ ನಯತಿ, ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಕೊಚ್ಚಿಕೊಂಡು ಹೋಗ್ತಾನೆ. ಪ್ರವಾಹೇ ನೀಯಮಾನಃ ಸಹ ಬ್ರಾಹ್ಮಣಃ ಕಿಂ ಕರೋತಿ? ಹಾಹಾಕಾರಂ ಕುರುವನ್, ಆಹಾಕಾರಂ ಕರೋತಿ, ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುವಾಗ, ಮಹಾಪೂರಣೆ ಮಹಾಪ್ರವಾಹದಲ್ಲಿ, ನೀಯಮಾನಃ ಕೊಂಡೊಯ್ಯಲ್ಪಡುತ್ತದೆ, ನೀಯಮಾನಃ ಅಂತೇಳಿ ಇಲ್ಲಿ ಶಾನಚ್ ಕೃದಂತ ಪ್ರತ್ಯಯ ಬರ್ತದೆ,
ಕೊಂಡೊಯ್ಯುತ್ತಾ, ಮುಂದೆ ಒಯ್ಯುತ್ತಾ ಅಂತ ಅರ್ಥ. ಪ್ರವಾಹದಲ್ಲಿ ಮುಂದೆ ಅವನನ್ನು ಕೊಚ್ಚಿಕೊಂಡು ಹೋಗ್ತಾ ಹೋಗ್ತಾ ಭಯಗೊಂಡು ಹಾಹಾಕಾರಂ ಕುರುವನ್, ಹಾಹಾಕಾರ ಬೊಬ್ಬಿಡ್ತಾನೆ, ತನ್ನನ್ನು ರಕ್ಷಿಸಿ ಅಂತ ಹೇಳಿ ಬೊಬ್ಬೆಯನ್ನು ಹಾಕುತ್ತಾ. ಕುರುವನ್ ಕುರುವಂತವು ಕುರುವಂತಹ, ಇಲ್ಲಿ ಶತ್ರು ಪ್ರತ್ಯಯ ಕೃದಂತ ರೂಪ ಅಂಥೇಳಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಹಾಹಾಕಾರಂ ಕುರುವನ್, ಕಾಪಾಡಿ ಕಾಪಾಡಿ ಅಂತ ಬೊಬ್ಬೆ ಇಡುತ್ತಾ, ಬೊಬ್ಬೆ ಹಾಕ್ತಾ. ತದಾ ತತ್ರ ನದೀತಟೆ ಪುರಾಣಶ್ರವಣತತ್ಪರಾನ್ ಮಹಾಜನಾನ್ ಉದ್ದಿಶ್ಯ ಏವಂ ಅವದತ್. ಪ್ರಾಣ ಹೋಗ್ತಾ ಉಂಟು, ಭಯ ಪಡ್ತಾ ಇದ್ದಾನೆ, ನೀರಿನಲ್ಲಿ ಮುಳುಗ್ತಾ ಇದ್ದಾನೆ. ಆಗ ಅಲ್ಲಿ ನದಿಯ ಪಕ್ಕದಲ್ಲೇ ಯಾರಾದರೂ ಸಹಾಯಕ್ಕೆ ಬರ್ಬೋದು ಅಂತ ಹೇಳಿ ಜನರನ್ನು ನೋಡ್ತಾನೆ. ನದಿ ತಟೆ, ನದಿ ಅದ್ಯಾಹ ತೀರೆ ನದ್ಯಾಹ ತಟೆ ಮಹಾಜನಾಃ ಪುರಾಣಸ್ಯ ಶ್ರವಣೆ ತತ್ಪರಾಃ ಆಸನ್. ಪುರಾಣಶ್ರವಣೆ ನಿರತಾಃ ಆಸನ್. ಪುರಾಣ ಶ್ರವಣ, ಯಾವುದೋ ಒಂದು ತೀರ್ಥಕ್ಷೇತ್ರ ದೇವಾಲಯದ ಪಕ್ಕ ಯಾವುದೋ ಒಂದು ಮಹಾಮುನಿ ಸಜ್ಜನ ಪ್ರವಚನಗಳನ್ನು ಮಾಡ್ತಾಯಿದ್ರು, ಧಾರ್ಮಿಕ ಪುರಾಣಗಳ ಪ್ರವಚನಗಳನ್ನು ಮಾಡ್ತಾಯಿದ್ರು. ಅಲ್ಲಿದ್ದಂತಹ ಜನರು ಪುರಾಣ ಶ್ರವಣೆ, ಆ ಪುರಾಣಗಳನ್ನು ಕೇಳುವ ಕೆಲಸದಲ್ಲಿ ನಿರತಾನ್ ತತ್ಪರರಾಗಿದ್ದರು, ತೊಡಗಿಸಿಕೊಂಡಿದ್ದರು, ಬ್ಯುಸಿಯಾಗಿದ್ದರು. ಅಂತಹ ಮಹಾಜನಾನ್ ಉದ್ದಿಶ್ಯ ಏವಂ ಅವದತ್. ತಾನ್ ಮಹಾಜನಾನ್ ದೃಷ್ಟ್ವಾ ತಾನ್ ಉದ್ದಿಶ್ಯ ಏವಂ ಉಚ್ಚೈಃ ಅವದತ್. ಉದ್ದಿಶ್ಯ ಏವಂ, ಉದ್ದೇಶಿಸಿ, ಮಹಾಜನರನ್ನು ಉದ್ದೇಶಿಸಿ, ಏವಂ ಅವದತ್, ಬ್ರಾಹ್ಮಣ ಏವಂ ಅವದತ್, ಬ್ರಾಹ್ಮಣ ಹೀಗೆ ಹೇಳ್ತಾನೆ. ಏನು? ಭೋಃ ಭೋಃ ಮಹಾಜನಾಃ ತ್ರಾಯಧ್ವಂ ಯಃ ಕೋಪಿ ಧಾರ್ಮಿಕೋ ಮಹ್ಯಂ ಸಭಾರ್ಯಾಯ ಪ್ರಾಣಾಂ ದದಾತು ಇತಿ. ಏನೋ ಬೇಡ್ತಾನೆ ಅಂತ ಹೇಳಿದರೆ, ಬೊಬ್ಬೆ ಹಾಕ್ತಾನೆ ಹೇಳಿದರೆ, ಭೋಃ ಭೋಃ ಮಹಾಜನಾಃ ತ್ರಾಯಧ್ವಂ, ಮಹಾಜನಾಃ ತ್ರಾಯಧ್ವಂ ರಕ್ಷಣಂ ಕುರುತ. ತ್ರಾಯಧ್ವಂ ಹೇಳಿದರೆ ರಕ್ಷಣೆಯನ್ನು ಮಾಡಿ. ಲೋಟ್ಲಕಾರ ಮಧ್ಯಮ ಪುರುಷದಲ್ಲಿದೆ. ಯಃ ಕೋಪಿ ಧಾರ್ಮಿಕಃ ಪುರುಷಃ ಸಭಾರ್ಯಾಯ ಮಹ್ಯಂ ಸಪತ್ನಿ ಸಮೇತಾಯ ಮಮ ಕೃತೆ ಪ್ರಾಣಾಂ ದದಾತು ಪ್ರಾಣದಾನಂ ಕುರುತ ಇತಿ ಏವಂ ಪುನಃ ದೀನಧ್ವನ್ಯ ಪ್ರಾರ್ಥಯತೆ. ಯಾರಾದರೂ ಮಹಾಪುರುಷರು, ಧಾರ್ಮಿಕ ಪುರುಷರು, ಧರ್ಮವನ್ನು ಆಚರಿಸುವಂತಹ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಬೇಕು ಎನ್ನುವಂತಹ ಧಾರ್ಮಿಕವಾದ ಮನಸ್ಸುಳ್ಳಂತಹ ಮನುಷ್ಯರು ಯಾರಾದರೂ ಮಹ್ಯಂ ಸಭರ್ಯಾಯ ಪ್ರಾಣಾನ್ ದದಾತು, ನನ್ನ ಹೆಂಡತಿಯ ಜೊತೆಗೆ ನನ್ನ ಪ್ರಾಣಗಳನ್ನು ದದಾತು ನೀಡಿರಿ ಅಂತ ಹೇಳಿ, ಪ್ರಾಣೋ ಪ್ರಾಣಂ ನಿತ್ಯ ಬಹುವಚನದಲ್ಲಿದೆ. ಪ್ರಾಣ, ಅಪಾನ, ವ್ಯಾನ, ಸಮಾನ, ಉದಾನ ಅಂತ ಹೇಳಿ 5 ರೀತಿಯ ಪ್ರಾಣ ನಮ್ಮ ದೇಹದಲ್ಲಿರ್ತದೆ, ಪ್ರಾಣಶಕ್ತಿ. ಆ ಪ್ರಾಣಗಳನ್ನು ನನಗೆ ದಾನ ಮಾಡಿ ಅಂತ ಹೇಳಿ ಪಾಪ ಅವ ಹಾಹಾಕಾರಂ ಕುರುವನ, ಹಾಹಾರ ಬೊಬ್ಬಿಡ್ತಾ ರಕ್ಷಣೆಗಾಗಿ ಬೊಬ್ಬಿಡ್ತಾನೆ. ಅಗ್ರೆ ಕಿಂಭವತು ಅಭವತ್ ಪಶ್ಯಾಮ. ಏವಂ ಪ್ರಾರ್ಥಯಮಾನಸ್ಯ ತಸ್ಯ ದೀನಧ್ವನಿಂ ಶ್ರುತ್ವಾ ಸರ್ವೇಪಿ ಜನಾಃ ಸದಯಂ ಅಪಶ್ಯನ್ ಪ್ರವಾಹಾತ್ ತಂ ಕೂಲಂ ಆನೇತುಂ ಕೋಪಿ ನ ಶಶಾಕ. ಕಿಂತು ಏವಂ ಪ್ರಾರ್ಥಯಮಾನಸ್ಯ ತಸ್ಯ ಬ್ರಾಹ್ಮಣಸ್ಯ ದೀನಧ್ವನಿಂ ಶ್ರುತ್ವಾ ಸರ್ವೇಪಿ ಜನಾಃ ಸದಯಂ ಅಪಶ್ಯನ್. ನೋಡಿ, ಕೇವಲಂ ದಯಾದೃಷ್ಟ್ಯ ಅಪಶ್ಯನ್ ನೈವ ಪ್ರಾಣರಕ್ಷಣಂ ಅಕುರುವನ್. ನೋಡಿ, ಏವಂ ಪ್ರಾರ್ಥಯಮಾನಸ್ಯ, ಹೀಗೆ ಪ್ರಾರ್ಥಯಾಮಾನ, ಇಲ್ಲಿ ಕೂಡ ಶಾನಚ್ ಅಂತ ಪ್ರತ್ಯಯ. ಪ್ರಾರ್ಥಯತೆ ಬೇಡುತ್ತಾನೆ, ಪ್ರಾರ್ಥಯಮಾನ ಹೇಳಿದರೆ ಬೇಡುತ್ತಾ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಪ್ರಾರ್ಥಯಮಾನಸ್ಯ ಷಷ್ಠಿ ವಿಭಕ್ತಿ. ಪ್ರಾರ್ಥಿಸುತ್ತಾ ಇರುವ ತಸ್ಯ ಬ್ರಾಹ್ಮಣಸ್ಯ ದೀನಧ್ವನಿಂ, ಆ ಬ್ರಾಹ್ಮಣನ ದೀನಧ್ವನಿಯನ್ನು, ದೀನ ಅಂತ ಹೇಳಿದರೆ ಅಸಹಾಯಕ ಧ್ವನಿಂ, ಅಸಹಾಯಕ, ಯಾರೂ ಅವನಿಗೆ ದೈನ್ಯತೆ, ಅವನಿಗೆ ಸಹಾಯ ಮಾಡುವವರು ಯಾರೂ ಇಲ್ಲ, ಅವನು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಅವ ಅಸಹಾಯಕನಾಗಿದ್ದಾನೆ. ಅಂತಹ ಬ್ರಾಹ್ಮಣನ ಧ್ವನಿಂ ಶ್ರುತ್ವ ಸರ್ವೇಪಿ ಜನರಿಡ್ತಾರೆ, ಆದರೆ ಸದಯಂ ಅಪಶ್ಯನ್, ಕರುಣೆಯ ಸದಯಂ, ದಯಾದೃಷ್ಟಿಯ, ದಯೆಯ ದೃಷ್ಟಿಯಲ್ಲಿ ಮಾತ್ರ ಅಪಶ್ಯನ್ ನೋಡಿದರು. ಅಪಶ್ಯತಾಂ ಅಪಶ್ಯನ್ ನೋಡಿದರು. ಯಾರೂ ಸಹಾಯಕ್ಕೆ ಬರಲಿಲ್ಲ. ಅಯ್ಯೋ ನೀರಲ್ಲಿ ಬಿದ್ದಿದ್ದಾನಲ್ವೋ ಅಂತ ಹೇಳಿ ಎಲ್ಲರೂ ದುಃಖಿಸ್ತಾರೆ, ದಯೆಯನ್ನು ತೋರಿಸ್ತಾರೆ, ಆದರೆ ಯಾರೂ ರಕ್ಷಣೆಗೆ ಬರಲಿಲ್ಲ. ಪ್ರವಾಹಾತ್ ತಂ ಕೂಲಂ ಆನೇತುಂ ಕೋಪಿ ನ ಶಶಾಕ. ಪ್ರವಾಹಾತ್, ಪ್ರವಾಹದಿಂದ, ಪಂಚಮಿ ವಿಭಕ್ತಿ, ಪ್ರವಾಹದಿಂದ,
ತಂ ಬ್ರಾಹ್ಮಣಂ ಕೂಲಂ ಆನೇತುಂ ತೀರಂ ಆನೇತುಂ ನದಿಯ ತಟಕ್ಕೆ ತರಲು ಕೋಪಿ ನ ಶಶಾಕ. ಕೋಪಿ ಜನಃ ನ ಶಶಾಕ, ಕೋಪಿ ಜನಃ ಶಕ್ತಃ ನ ಅಭವತ್. ಯಾರೂ ಕೂಡ ಶಕ್ತರಾಗಲಿಲ್ಲ, ಯಾರಿಂದಲೂ ಕೂಡ ಅವನನ್ನು ದಡಕ್ಕೆ ತರಲಿಕ್ಕೆ, ಆ ಗಂಡ ಮತ್ತು ಹೆಂಡತಿಯನ್ನು ದಡಕ್ಕೆ ತರಲಿಕ್ಕೆ ಸಾಧ್ಯವಾಗಲಿಲ್ಲ ಯಾರಿಂದಲೂ. ಶಶಾಕ ಅಂತ ಹೇಳಿ ಇದು ಲಿಟ್ಲಕಾರದಲ್ಲಿದೆ. ಶಕ್ನೋತಿ ಸಾಧ್ಯವಿದೆ, ಶಶಾಕ ಸಾಧ್ಯವಾಯಿತು, ನ ಶಶಾಕ ಅಂತ ಹೇಳಿದರೆ ಸಾಧ್ಯವಾಗಲಿಲ್ಲ ಅಂತ ಲಿಟ್ಲಕಾರದಲ್ಲಿದೆ. ಅನಂತರಂ ಕಿಂ ಅಭವತ್ ತತೋ ವಿಕ್ರಮೋ ರಾಜ ಅಭಯಂ ಉಕ್ತ್ವಾ ನದೀಮಧ್ಯಂ ಪ್ರವಿಶ್ಯ ಪತ್ನ್ಯಾ ಸಹ ತಂ ಬ್ರಾಹ್ಮಣಂ ಮಹಾಪೂರಾತ್ ಆಕೃಷ್ಯ ತಟಂ ಆನಿನಾಯ. ಈಗ ವಿಕ್ರಮಾದಿತ್ಯನ ಪ್ರವೇಶ ಆಗ್ತದೆ, ರಾಜ ವಿಕ್ರಮನು ಬರ್ತಾನೆ. ತತಃ ವಿಕ್ರಮೋ ರಾಜ ಅಭಯಂ ಉಕ್ತ್ವಾ, ಅನಂತರಂ ವಿಕ್ರಮರಾಜಃ ತಸ್ಯ ಬ್ರಾಹ್ಮಣಸ್ಯ ಸಮೀಪಂ ಆಗತ್ಯ ಅಭಯಂ ಉಕ್ತವಾನ್. ಅಭಯಂ ಉಕ್ತ್ವಾ, ಅನಂತರ ವಿಕ್ರಮನು ರಾಜನು ಬಂದು ಅಭಯಂ ಉಕ್ತ್ವಾ, ಬಿದ್ದಂತಹ ಹೆದರಿ ಹೋದಂತಹ ವ್ಯಕ್ತಿಗೆ ಮನಸ್ಥೈರ್ಯವನ್ನು ತುಂಬಿಸಬೇಕು ಅಂತ ಹೇಳಿ ಅಭಯಂ ಉಕ್ತ್ವಾ, ಭಯರಹಿತವಾದ ಮಾತುಗಳನ್ನು, ಧೈರ್ಯದ ಮಾತುಗಳನ್ನು ಉಕ್ತ್ವಾ ಹೇಳಿ. ತ್ವಾ ಪ್ರತ್ಯಯ ಅಭಯಂ ಪ್ಲಸ್ ಉಕ್ತ್ವಾ, ಅಭಯಂ ಉಕ್ತ್ವಾ, ಉಕ್ತ್ವಾ ತ್ವಾ ಅಂತ ಭೂತಕೃದಂತ ಅವ್ಯಯ. ಅಭಯವನ್ನು ಹೇಳಿ, ಅಭಯಂ ಉಕ್ತವಾನ್. ಭಯಂ ಮಾಸ್ತು ಇತಿ ಅಭಯಂ ಉಕ್ತ್ವಾ ನದೀಮಧ್ಯಂ ಪ್ರವಿಶ್ಯ, ನದ್ಯಾಹ ಮಧ್ಯಂ ಪ್ರವಿಶತಿ. ಸ್ವತಃ ರಾಜನೇ ನೀರಿಗೆ ಧುಮುಕ್ತಾನೆ, ಈಜಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನದಿ ಮಧ್ಯಂ ಪ್ರವಿಶ್ಯ, ನದಿಯ ಮಧ್ಯಕ್ಕೆ ಇಳಿದು ಪ್ರವೇಶ ಮಾಡಿ ಭಾರ್ಯೆಯ ಪತ್ನಿಯ ಸಹ ತಂ ಬ್ರಾಹ್ಮಣಂ ಮಹಾಪೂರಾತ್ ಆಕೃಷ್ಯ ತಟಂ ಆನಿನಾಯ. ಭಾರ್ಯೆಯ ಸಹ ತಂ ಬ್ರಾಹ್ಮಣಂ, ಪತ್ನಿಯ ಸಹ ಭಾರ್ಯೆಯ ಸಹ ತಂ ಬ್ರಾಹ್ಮಣಂ ಮಹಾಪೂರಾತ್, ಮಹಾಪೂರಾತ್ ಪ್ಲಸ್ ಆಕೃಷ್ಯ, ಇಲ್ಲಿ ಜಸ್ತ್ವ ಅಂತ ಒಂದು ಸಂಧಿ ಆಗ್ತದೆ. ಮಹಾಪೂರಾತ್ ಮಹಾಪ್ರವಾಹಾತ್ ಆಕರ್ಷತಿ. ಅನಂತರಂ ತಟಂ ತೀರಂ ಆನಿನಾಯ ಆನೀತವಾನ್. ಸಪತ್ನೀಕಂ ಬ್ರಾಹ್ಮಣಂ ರಕ್ಷಿತವಾನ್ ವಿಕ್ರಮ ರಾಜ. ನಂತರ ನೀರಿಗೆ ಧುಮುಕಿ ಹೆಂಡತಿಯ ಜೊತೆಗೆ ಆ ಬ್ರಾಹ್ಮಣನನ್ನು ಆ ಮಹಾಪೂರಾತ್ ಮಹಾಪ್ರವಾಹಾತ್, ಆ ಪ್ರವಾಹದಿಂದ ಆಕೃಷ್ಯ, ಆಕೃಷ್ಯ ಅಂತ ಹೇಳಿದರೆ ಎಳೆದು, ಸೆಳೆದು, ಎಳೆದುಕೊಂಡು ತಂದು ಎಲ್ಲಿಗೆ ತರ್ತಾನೆ? ತಟಂ ಆನಿನಾಯ, ತಟಂ ಪ್ರತಿ, ತಟಕ್ಕೆ ಆನಿನಾಯ. ಆನಿನಾಯ ಅತ್ರ ಲಿಟ್ಲಕಾರ, ಕರೆದುಕೊಂಡು ಬಂದನು, ಕರೆದುಕೊಂಡು ಬಂದನು ತಟಕ್ಕೆ. ಆನೀತವಾನ್ ಇತಿ ಅರ್ಥ. ಇದಿಷ್ಟು ಅರ್ಥ ಮಾಡಿಕೊಳ್ಳಿ. ಇದಾನಿ ಈಗ ಕೆಲವು ವ್ಯಾಕರಣ ಭಾಗಗಳಿವೆ, ಗಮನಿಸಿ. ಜಾತು ಪಾಠದ ಪ್ರಾರಂಭದಲ್ಲಿ ಬಂತಲ್ವ, ಏಕದ ಅಂತ ಅರ್ಥ. ಬ್ರಾಹ್ಮಣ ಪರ್ಯಾಯ ಪದ ವಿಪ್ರಃ, ದ್ವಿಜಃ, ಭೂಸುರಃ, ಶ್ರೋತ್ರಿಯ ಅಂತೆಲ್ಲ ಪರ್ಯಾಯ ಪದ ಇದೆ, ಗಮನಿಸಿ. ಪತ್ನ್ಯಾ ಸಹ ಅಂತ ಬಂತಲ್ಲ, ಪತ್ನ್ಯ ಅದು ಈಕಾರ ಅಂತ ಸ್ತ್ರೀಲಿಂಗ ಶಬ್ದ, ತೃತೀಯ ವಿಭಕ್ತಿ. ಪತ್ನ್ಯಾ ಪತ್ನಿಭ್ಯಾಂ ಪತ್ನಿಭಿಃ, ನದ್ಯಾ ನದಿಭ್ಯಾಂ ನದಿಭಿಃ ಇದ್ದ ಹಾಗೆ. ಉತ್ತಿತೀರ್ಷುಹು ಅಂದರೆ ಉತ್ತರ್ತುಂ ಇಚ್ಛುಹು ಅಥವಾ ಉತ್ತರಣಂ ಕರ್ತುಂ ಇಚ್ಛುಹು. ಉತ್ತರಣಂ ದಾಟಲು ಬಯಸಿದವನಾಗಿ ಅಂತ ಅರ್ಥ ಅಲ್ಲಿ ಪ್ರಾರಂಭದಲ್ಲಿ ಬರ್ತದೆ, ಉತ್ತಿತೀರ್ಷುಹು. ಅವಗಾಹ್ಯ ಇದು ಲೆಪ್ ಅಂತ ಅವ್ಯಯ. ಅವಗಾಹತಿ ಅಂತ ಲಟ್ಲಕಾರ, ಇಳಿಯುತ್ತಾನೆ ಅಂತೇಳಿ ಅವಗಾಹ್ಯ ಇಳಿದು. ಮಹಾಪೂರಣೆ ಅಂದರೆ ಮಹಾಪ್ರವಾಹೆ. ನೀಯಮಾನ ಇದು ಶಾನಚ ಪ್ರತ್ಯಯ ಕೃದಂತ ಪದ. ನೀಯತೆ ಅಂತ ಹೇಳಿದರೆ ಕೊಂಡೊಯ್ಯಲ್ಪಡುತ್ತಾನೆ, ನೀಯಮಾನ ಕೊಂಡೊಯ್ಯುತ್ತಾ ಅಂತ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇದು ಕುರ್ವನ್ ಶತ್ರು ಪ್ರತ್ಯಯ ಅಂತ ಕೃದಂತ ರೂಪ. ಇದು ಆತ್ಮನೇಪದಿ ಕ್ರಿಯಾಪದಕ್ಕೆ ಶಾನಚ ಪ್ರತ್ಯಯ ಬರ್ತದೆ. ಪರಸ್ಮೈಪದಿ ಕ್ರಿಯಾಪದಕ್ಕೆ ಶತ್ರು ಪ್ರತ್ಯಯ ಕುರ್ವನ್ ಮಾಡುತ್ತಾ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಪಠತಿ ಓದುತ್ತಾನೆ, ಪಠನ್ ಓದುತ್ತಾ, ಈ ರೀತಿ. ನದಿ ತಟೆ, ನದ್ಯಾಹ ತಟೆ ಅಂತ ಪದವನ್ನು ಸಮಾಸ ಮಾಡುವಾಗ. ತಟೆ ಅಂತ ಹೇಳಿದರೆ ಕೂಲೆ, ತೀರೆ. ಪುರಾಣಶ್ರವಣ ತತ್ಪರಾನ್, ಪುರಾಣಶ್ರವಣೇನ ತತ್ಪರಾನ್, ನಿರತಾನ್. ತ್ರಾಯಧ್ವಂ ಅಂತ ಬಂತಲ್ವ, ನನ್ನನ್ನು ರಕ್ಷಿಸಿ ಅಂತ ಹೇಳಿ ಬೇಡ್ತಾನೆ. ಅತ್ರ ಲೋಟ್ಲಕಾರ ಮಧ್ಯಮ ಪುರುಷ ಬಹುವಚನ. ತ್ರಾಯತೆ ಇತಿ ಲಟ್ಲಕಾರೆ, ಮಧ್ಯಮ ಪುರುಷ ತ್ರಾಯತು, ತ್ರಾಯತಾಂ ತ್ರಾಯಂತು. ತ್ರಾಯತೆ ಲಟ್ಲಕಾರ ಪರಸ್ಮೈಪದಿ, ತ್ರಾಯತಾಂ ಅಂತ ಹೇಳಿ ಪ್ರಥಮ ಪುರುಷ ಲೋಟ್ಲಕಾರ. ಅದರ ಮಧ್ಯಮ ಪುರುಷ
ತ್ರಾಯಸ್ವ ತ್ರಾಯೇಥಾಂ ತ್ರಾಯಧ್ವಂ. ಮಹ್ಯಂ ಅಸ್ಮದ್ ಶಬ್ದ ಚತುರ್ಥಿ ವಿಭಕ್ತಿಯಲ್ಲಿದೆ. ಮಹ್ಯಂ ಆವಾಭ್ಯಾಂ ಅಸ್ಮಭ್ಯಂ ನನಗೆ ಅಂತ. ದದಾತು ಲೋಟ್ಲಕಾರ, ದದಾತಿ ಲಟ್ಲಕಾರ, ದದಾತು ಲೋಟ್ಲಕಾರ, ದದಾತು ದತ್ತಾಂ ದದತು ಇತಿ ಪ್ರಥಮ ಪುರುಷೇ. ಸದಯಂ ಅಂತ ಹೇಳಿದರೆ ಕರುಣಯ. ಸದಯಂ ಅಪಶ್ಯನ್ ಅಂತ ಉಂಟಲ್ಲ, ಸದಯಂ ಅಂದರೆ ಕರುಣಯ. ಶಶಾಕ ಕೋಪಿ ನ ಶಶಾಕ ಅಂತ ಬಂತು. ಲಿಟ್ಲಕಾರೇ ಅಸ್ತಿ, ಲಿಟ್ಲಕಾರ ಪಾಸ್ಟ್ ಟೆನ್ಸ್ ಅರ್ಥದಲ್ಲಿದೆ. ಪ್ರಥಮ ಪುರುಷ ಹೀಗೆ ಶಶಾಕ ಶೇಕತು ಶೇಕು. ಪ್ರಥಮ ಪುರುಷ ಒಂದು ನಿಮ್ಗೆ ಗೊತ್ತಿರಬೇಕು. ಶಕ್ನೋತಿ ಲಟ್ಲಕಾರದಲ್ಲಿ ಶಕ್ನೋತಿ ಸಾಧ್ಯವಿದೆ, ಶಶಾಕ ಸಾಧ್ಯವಾಯಿತು ಅಂತೇಳಿ. ಆನಿನಾಯ ಅತ್ರ ಲಿಟ್ಲಕಾರ ಪ್ರಥಮ ಪುರುಷ. ಆನಿನಾಯ ಆನಿನ್ಯತು ಆನಿನ್ಯು ಅಂಥೇಳಿ ಲಿಟ್ಲಕಾರ. ನಿನಾಯ ವಿರುದ್ಧ ಪದ ಆನಿನಾಯ ಅಂಥೇಳಿ. ಇವಿಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿ ಮುಂದಿನ ತರಗತಿಯಲ್ಲಿ ಮುಂದಿನ ಕಥಾಭಾಗವನ್ನು ನಾವು ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ. ಧನ್ಯವಾದ.